ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರ 44ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಯಾವುದೇ ಆಡಂಬರವಿಲ್ಲದೆ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಹಾಗೂ ಸಿಬ್ಬಂದಿಗೆ ಹಾಲು, ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ರೋಗಿಗಳ ಆರೋಗ್ಯ ಸುಧಾರಣೆಗೆ ಹಾರೈಸಿ ಮಾನವೀಯ ಕಾಳಜಿಯ ಸಂದೇಶ ನೀಡಲಾಯಿತು. ನಂತರ ನಗರದ ಆಶಾಕಿರಣ ಅಂಧಮಕ್ಕಳ ಶಾಲೆಗೆ ಭೇಟಿ ನೀಡಿದ ಮುಖಂಡರು ಹಾಗೂ ಕಾರ್ಯಕರ್ತರು ಅಲ್ಲಿನ ಮಕ್ಕಳಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಿ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುತ್ತೂರು ವೆಂಕಟೇಶ್, ನಮ್ಮ ನೆಚ್ಚಿನ ನಾಯಕರು ಹಾಗೂ ಸಮಾಜ ಸೇವಕರಾದ ರಾಜೀವ್ ಗೌಡ ಅವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಬೇಕು, ಆಡಂಬರ ಬೇಡ ಎಂದು ತಿಳಿಸಿದ್ದರು. ಅವರ ಆಶಯದಂತೆ ಅಭಿಮಾನಿಗಳು ಇಂದು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶುಭಾಶಯ ಕೋರಿದ್ದಾರೆ. ಜನಸೇವೆಯೇ ಅವರ ಬದುಕಿನ ಮೌಲ್ಯ ಎಂದರು. ಇನ್ನು ಜನರ ಮಧ್ಯೆ ಇದ್ದು ಜನರಿಗೆ ಉಪಯೋಗವಾಗುವ ಕೆಲಸ ಮಾಡಿದರೆ ಅದೇ ನನ್ನ ದೊಡ್ಡ ಸಂತೋಷ ಎಂದು ಅವರು ಹೇಳುತ್ತಿದ್ದರು. ಆ ಕಾರಣದಿಂದಲೇ ಇಂದು ನಾವು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಆರೋಗ್ಯ ಸುಧಾರಣೆಗೆ ಪ್ರಾರ್ಥನೆ ಮಾಡಿದ್ದೇವೆ. ರಾಜೀವ್ ಗೌಡ ಅವರದು ಸದಾ ಸರಳ ಜೀವನ, ಶುದ್ಧ ರಾಜಕಾರಣ ಮತ್ತು ಸೇವೆಯ ಮಾರ್ಗವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಜನರ ನೋವಿಗೆ ಸ್ಪಂದಿಸುವ ಹೃದಯ ಅವರದು. ಇಂತಹ ನಾಯಕತ್ವ ಈ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಜನಸೇವೆಯ ಕೆಲಸಗಳನ್ನು ಮಾಡುವಂತಾಗಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ, ಶಕ್ತಿ ಹಾಗೂ ಆಯುಷ್ಯ ನೀಡಲಿ ಎಂದು ಹೇಳಿದರು. ಮಾಜಿ ನಗರಸಭೆ ಅಧ್ಯಕ್ಷ ಅಫ್ಸರ್ ಪಾಷಾ ಮಾತನಾಡಿ, ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಮೂಲಕ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಮುಸ್ಲಿಂ ಬಾಂಧವರ ಪರವಾಗಿಯೂ ರಾಜೀವ್ ಗೌಡ ಅವರಿಗೆ 44ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜನರ ಪ್ರೀತಿ ಹಾಗೂ ವಿಶ್ವಾಸ ಗಳಿಸಿರುವ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನೀಡಲಿ. ದೇವರು ಅವರಿಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ಯ ನೀಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ನಗರಸಭೆ ಮಾಜಿ ಉಪಾಧ್ಯಕ್ಷ ತೊನ್ನು, ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ, ಕುಂದಲಗುರ್ಕಿ ಮುನೀಂದ್ರ, ಬೇಟರಾಯ ಶೆಟ್ಟಿ, ಶಮೀವುಲ್ಲಾ, ಪ್ರಕೃದ್ದೀನ್, ಮೌಲಾ, ರಿಯಾಜ್ ರಾಜ್ಕುಮಾರ್, ಮುನಿರಾಜು, ನರೇಂದ್ರ, ರಾಮಾಂಜಿ, ಆನಂದ್, ರವಿ ಆನೂರು, ಮನು, ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಇಂದು ನಮ್ಮ ನೆಚ್ಚಿನ ನಾಯಕರು, ಸಮಾಜ ಸೇವಕರಾದ ರಾಜೀವ್ ಗೌಡರಿಗೆ 44ನೇ ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಮಾಡಬೇಕು ಅಂತೇಳಿ ಅಭಿಮಾನಿಗಳು ಒಳರೋಗಿಗಳಿಗೆ ಹಣ್ಣು ಹಂಪಲು ಕೊಡೋ ಮುಖಾಂತರ ಶುಭ ಕೋರಿದ್ದೀವಿ. ನಮ್ಮ ನಾಯಕರು ಸರಳವಾಗಿ ಆಚರಿಸ್ರಪ್ಪ, ನಾನು ಇದು ಆಡಂಬರವಾಗಿಯೂ ಮಾಡಬೇಡ್ರಿ ಅಂತ ಹೇಳಿದ್ರು. ಅದೊಂದು ಕಾರಣದಿಂದ ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರಿದ್ದೀವಿ. ಶಿಡ್ಲಘಟ್ಟ ಸಾರ್ವಜನಿಕ ಜನರಲ್ ಹಾಸ್ಪಿಟಲ್ನಲ್ಲಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇದ್ರ ಸಲುವಾಗಿ ನಾನು ಸಮಸ್ತ ಜನರ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ರಂಜಾನ್ ಹಬ್ಬದ ಆಚರಣೆ ಏನು ನಡೀತಾ ಇದೆ ಅದರ ಗುರಿ ಇಟ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರ ಜನರ ಪರವಾಗಿ ರಾಜೀವ್ ಗೌಡರ 44ನೇ ಹುಟ್ಟದ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಇದೇ ಒಂದು ಜನರ ಪ್ರೀತಿ ವಿಶ್ವಾಸ ಅವರು ಸದಾ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಅನೇಕ ಕೆಲಸ ಕಾರ್ಯಗಳು ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸ ಪಡೆದಿರುವಂಥ ರಾಜೀವ್ ಗೌಡರಿಗೆ ಈಗ ಮುಂದಿನ ದಿನದಲ್ಲಿ ಅವರಿಗೆ ನಮ್ಮ ಎಲ್ಲರೂ ಏನು ಇಲ್ಲಿ ಸೇರಿದ್ದೀವಿ ಮುಖಂಡರುಗಳು ಅವ್ರಿಗೆಲ್ಲನೂ ಜೊತೆ ಸಾಥ್ ಇರುತ್ತೆ. ಮುಂದೆ ನಾವು ಅವರು ನಾಯಕರು ಅಂಥೇಳಿ ಭಾವನೆ ಇಟ್ಕೊಂಡು ನಾವು ಮುಂದೆ ದಿನದಲ್ಲಿ ಅವ್ರ ಪರವಾಗಿ ಯಾವ ರೀತಿ ನಾವು ಜನರ ಪರ ಕೆಲಸ ಮಾಡಬೇಕು ಅಥವಾ ಪ್ರೀತಿ ವಿಶ್ವಾಸ ಇಟ್ಕೋಬೇಕು, ಮುಂದೆ ನಾವು ನಡೀಬೇಕು ಅಂಥೇಳಿ ನಾನು ಒಂದು ನಮ್ಮ ಮುಖಂಡರುಗಳಿಗೆ ಕಿವಿಮಾತು ಹೇಳಿ ಇವತ್ತು ಏನು ಹಣ್ಣು ಎಲ್ಲನೂ ವಿತರಣೆ ಮಾಡಿದ್ದೀವಿ. ಅವ್ರದ್ದು ಒಂದು ದೇವರು ಒಳ್ಳೆ ಮಾಡಲಿ, ಅವ್ರಿಗೆ ಆರೋಗ್ಯದಿಂದ ತಂದು ಅವರ ಊರಲ್ಲಿ ಹೋಗಿ ಅವರು ಜನರ ಪರ ಕೆಲಸ ಮಾಡಲಿ ಅಂತ ಹೇಳಿ ಹೇಳ್ತೀನಿ. ನೆಚ್ಚಿನ ನಾಯಕರು ಈ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಕೋವಿಡ್ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಒಂದು ಬಡವರ ಕಾರ್ಯಕ್ರಮ, ಆಸ್ಪತ್ರೆಯಲ್ಲಿ ಹಣ್ಣು ಕೊಡ್ತಕ್ಕಂಥದ್ದು,
ಮತ್ತು ಹಂಪಲು ಕೊಡ್ತಕ್ಕಂಥದ್ದು, ಬ್ರೆಡ್ಡು ಹಾಲು ವಿತರಣೆ ಮಾಡ್ತಕ್ಕಂಥದ್ದು ಆ ಕಾಲದಿಂದ ಸುಮಾರು 8 ವರ್ಷಗಳಿಂದ ಸತತವಾಗಿ ನಮ್ಮ ನಾಯಕರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳೋಷ್ಟಿಲ್ಲ. ಈಗಾಗಲೇ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವರು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು, ಮಂದಿರಗಳಾಗ್ಬೋದು, ಮಸೀದಿಗಳಾಗ್ಬೋದು, ಸುಮಾರು 10 ಆಂಬುಲೆನ್ಸ್ ಮುಖಾಂತರ ಸತತವಾಗಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಅವ್ರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಅವರು 44ನೇ ವರ್ಷದ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಇಡೀ ಶಿಡ್ಲಘಟ್ಟಾದ್ಯಂತ, ತಾಲೂಕಿನಾದ್ಯಂತ ಸರಳವಾಗಿ ಮಾಡಬೇಕಂತೇಳಿ ಅವರು ಒಂದು ಸೂಚನೆ ಕೊಟ್ಟಾಗ ಈ ದಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಸುಮಾರು ನಾವು, ನಮ್ಮ ಕಾಂಗ್ರೆಸ್ ಎಲ್ಲ ಮುಖಂಡರು ಮತ್ತು ಯುವಕರು ಎಲ್ಲ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಈಗ ತಾನೇ ಒಳರೋಗಿಗಳು ಮತ್ತು ಹೊರರೋಗಿಗಳು, ಅದೇ ರೀತಿ ಆಸ್ಪತ್ರೆಯ ಸಿಬ್ಬಂದಿಗೂ ಸಹ ಹಣ್ಣು ಹಂಪಲು ಹಾಲನ್ನು ವಿತರಣೆ ಮಾಡಿದ್ದೀವಿ. ಅಂಧ ಮಕ್ಕಳ ಶಾಲೆಗೆ ಈಗ ಊಟ ಪ್ರತಿ ವರ್ಷವೂ ಸಹ ಕೊಡ್ತಾಯಿದ್ರು, ಅದೇ ರೀತಿ ಈ ವರ್ಷ ಸಹ ಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಈ ರೀತಿ ಜನಪರವಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಿ ಈ ಕ್ಷೇತ್ರದ ಜನರ ಸೇವೆಯನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲ ಮುಖಂಡರು ಇಲ್ಲಿದ್ದಾರೆ, ಅವರಿಗೆಲ್ಲ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 2023ನೇ ಅಭ್ಯರ್ಥಿಯಾದ ರಾಜುಗೌಡ ಅವರ ಹುಟ್ಟುಹಬ್ಬವನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಿಸಲು ಎಲ್ಲ ನಮ್ಮ ಮುಖಂಡರು ಬಂದಿರ್ತಾರೆ, ಎಲ್ಲ ಶುಭ ಕೋರಿರ್ತಾರೆ, ಹಣ್ಣು ಹಂಪಲು ಕೊಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಶುಭ ಹಾರೈಸ್ತಾ ರಾಜುಗೌಡರಿಗೆ ಒಳ್ಳೆಯದಾಗಲಿ, ಮುಂದಿನ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಗೆದ್ದು ಬರಲಿ ಅಂತೇಳಿ ನನ್ನ ಒಂದು ಮನವಿ. ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಒಂದು ಸುತ್ತ ಈಗ ರಾಜುಗೌಡರ ಹುಟ್ಟುಹಬ್ಬದ ದಿನ ಅರ್ಥಪೂರ್ಣವಾಗಿರಬೇಕು ಅಂತೇಳಿ ಬೆಳಗ್ಗೆ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಉಪಹಾರದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟು, ತದನಂತರ ಶಿಡ್ಲಘಟ್ಟದ ಸರ್ಕಾರಿ ಹಾಸ್ಪಿಟ್ಲಲ್ಲೇ ಇರ್ತಕ್ಕಂಥ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಲು ಬ್ರೆಡ್ಡನ್ನು ನೀಡಿ ಅವ್ರಿಗೂ ಕೂಡ ನವಚೈತನ್ಯವನ್ನು ತುಂಬುವಂಥ ಒಂದು ಸಂದೇಶವನ್ನು ಮತ್ತು ರಾಜೀವ್ ಗೌಡ್ರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಅಷ್ಟ ಐಶ್ವರ್ಯ ಒಳ್ಳೆಯ ರೀತಿಯ ರಾಜಕೀಯ ಉನ್ನತ ಭವಿಷ್ಯ ಕೊಟ್ಟು 2028ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು MLA ಆಗಲಿ, ಜನಸೇವೆ ಮಾಡ್ತಕ್ಕಂಥ ಜನಸೇವೆ ಅದು 100 ಪಟ್ಟು ಇನ್ನೂ ಮತ್ತಷ್ಟು ಮುಗದಷ್ಟು ಹೆಚ್ಚಿಸಲಿ ಅಂತೇಳಿ ಹಾರೈಸ್ತಾ ಅವರ ಕುಟುಂಬಕ್ಕೆ ವಿಶೇಷವಾಗಿ ಸಹನಾ ರಾಜೀವ್ ಗೌಡರು ಅವ್ರಿಗೂ ಅವರ ಕುಟುಂಬಕ್ಕೆ ಮತ್ತು ಈ ಬ್ಲಾಕ್ನ ಮತ್ತೊಬ್ಬ ಈಗಾಗಲೇ ಅನುಪಲ್ಲಿ ಕೃಷ್ಣಾರೆಡ್ಡಿಯಣ್ಣವರು ಕೂಡ ಅವರು ಆ ಭಾಗದಲ್ಲಿ ಪಂಚಾಯಿತಿಗಳ ಮುಖಂಡರುಗಳನ್ನು ಸೇರಿಸ್ಕೊಂಡು ಅವ್ರದ್ದೇ ಆದಂತಹ ಕಾರ್ಯಚಟುವಟಿಕೆಗಳಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ತಾಲೂಕು ಪಂಚಾಯಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ಹಾಲಿ ಎಲ್ಲ ಮುಖಂಡರುಗಳು ಕೂಡ, ಎಲ್ಲ ಪದಾಧಿಕಾರಿಗಳ ಘಟಕದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ರಾಜೀವ್ ಗೌಡರಿಗೆ ವಿಶ್ ಮಾಡ್ತಾರೆ. ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂಥ ಮಾನ್ಯ ರಾಜೇಗೌಡರ ಇವತ್ತಿನ ದಿವಸ ಹುಟ್ಟುಹಬ್ಬ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಕೊಟ್ಟು ಎಲ್ಲ ಮುಖಂಡರನ್ನ ಕಾರ್ಯಕರ್ತರನ್ನ ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಅನುವು ಮಾಡಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ ಅಂತ ನನ್ನ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಸಂದರ್ಭದಲ್ಲಿ.
ಜನ್ಮದಿನ ಇವತ್ತು ಬೇಡಪ್ಪ